ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಂಗಳೂರಿನ ಫೇಮಸ್ ಅವರೆಕಾಳು ಸಾಂಬಾರು ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದೆ ನೋಡಿ. ಇವಾಗ ಫಸ್ಟ್ ನಾನು ಅವರೆಕಾಳನ್ನ ಒಂದು ಪಾತ್ರೆಯಲ್ಲಿ ಕುದಿ ಹಾಕ್ತಾಯಿದ್ದೀನಿ. ಅದಕ್ಕೆ ಮತ್ತು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡೀನಿ. ಅವರೆಕಾಳು ಆಮೇಲೆ ಆಲೂಗಡ್ಡೆಯನ್ನು ಕುದಿ ಹಾಕಬೇಕು. ಆಮೇಲೆ ಕಟ್ ಮಾಡಿರೋಂಥ ಸಾಮಗ್ರಿಗಳನ್ನ ಹುರ್ಕೋಬೇಕು. ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮ್ಯಾಟೊ, ಆಮೇಲೆ ಈರುಳ್ಳಿ, ಆಮೇಲೆ ಮೆಣಸು, ಜೀರಿಗೆ, ಮೆಂತ್ಯಕಾಳು, ಆಮೇಲೆ ಕೊತ್ತಂಬರಿ ಬೀಜ, ಲವಂಗ, ಒಂದು ಸ್ವಲ್ಪ ಶುಂಠಿ, ಒಂದು ಸಣ್ಣ ಚೂರಷ್ಟು ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇವೆಲ್ಲನೂ ಹುರ್ಕೋಬೇಕು. ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ಹುರಿ ಹಾಕ್ತೀನಿ. ಈ ಥರ ಹುರ್ಕೊಂಡ್ಮೇಲೆ ಇದನ್ನು ಒಗ್ಗರಣೆ ಕೊಡಬೇಕು. ಇವಾಗ ನೋಡಿರಿ, ಇವಾಗ ಅದನ್ನಷ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಇದು ಪೇಸ್ಟ್ ಬಂದಿರುತ್ತಲ್ಲ, ಈ ಪೇಸ್ಟನ್ನ ಒಗ್ಗರಣೆ ಕೊಡಬೇಕು. ಈ ಕಡೆ ನಾನು ಅದು ಅವರೆಕಾಳನ್ನ ಕುದಿ ಹಾಕಿದ್ನಲ್ಲ, ಅದು ಬೆಂದಾಗಿದೆ. ಈ ಥರ ಕುದಿಸ್ಕೊಂಡು ನೋಡ್ರಿ, ಅಲ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ಒಗ್ಗರಣೆಯನ್ನು ನಾರ್ಮಲಿ ನಾವು ಸಾಂಬಾರು ಹೆಂಗೆ ಮಾಡ್ತೀವಿ ಅದೇ ರೀತಿ ನಾವು ಒಗ್ಗರಣೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡಬೇಕು. ರಾತ್ರಿ ಅಂತ ನೋಡೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, 2-3 ಸ್ಪೂನಷ್ಟು ಹಾಕ್ಕೊಂಡು ಅದು ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೆಕ್ಸ್ಟು ಅದು ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ನಮಗೆ ಬೇಕಂದ್ರೆ ಹುಣಸೆ ಹುಳಿ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಇದಕ್ಕೆ ಉಪ್ಪು ನಮಗೆ ಬೇಕಾದಷ್ಟು ಖಾರನೂ ಹಾಕ್ಕೋಬೋದು. ಕೆಂಪು ಖಾರ ಅಂತೀವಲ್ಲ, ಚಿಲ್ಲಿ ಪೌಡರು, ಅದನ್ನು ಹಾಕ್ಕೋಬೋದು. ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ ಈ ಪೇಸ್ಟು ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಎಣ್ಣೆ ಎಲ್ಲ ಬಿಡಬೇಕು. ಆವಾಗ ನೀರು ಹಾಕಬೇಕು. ನೀರು ಹಾಕಿ ಕುದಿಸ್ಕೋಬೇಕು. ಈಗ ನೋಡಿರಿ, ಇದನ್ನು ಹಿಂಗೆ ಕುದಿಸಾಕತ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಒಂದು ಸ್ವಲ್ಪ ಹುಣಸೆ ರಸನೂ ಹಾಕ್ಕೋಬೇಕು. ಹುಳಿಯಾಗ ಬೇಕಂದರೆ ಸಾಂಬಾರು ಇದು ಚೆನ್ನಾಗಿ ಬರುತ್ತೆ. ಇದನ್ನು ಮುದ್ದೆ ಜೊತೆ ಆಮೇಲೆ ಅನ್ನದ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಮಾಡಿದ್ದೆ ನಾನು. ಇವಾಗ ಕಡಿಮೆ ಆಗ್ತಾಯಿದೆ. ಇದೆಲ್ಲ ಅವರೆಕಾಳು ಸೀಸನ್ ಮುಗೀತಾ ಬಂತು, ಅದಕ್ಕೆ ಲಾಸ್ಟ್ ಅಂಥೇಳಿ ತೊಗೊಂಡು ಬಂದಿದ್ದೆ. ಇವಾಗ ಅವರೆಕಾಳು ಸಾಂಬಾರು ಮಾಡಿ ನಾವು ಮನೇಲಿ ಊಟ ಮಾಡಿದ್ವಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಮಾಡ್ಕೊತೀನಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು